ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ಪವಿತ್ರವಾದಂಥ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣವಾದಂಥ ಸಂವಿಧಾನದ ದೇವಸ್ಥಾನವೆಂದೇ ಹೆಸರು ಪಡೆದಿರುವಂಥ ಸದನದಲ್ಲಿ ಮಾತಾಡಿರುವಂಥ ಪದಗಳು ಇವತ್ತು ಇಡೀ ಸಂವಿಧಾನದ ಅಡಿಯಲ್ಲಿ ಇರುವಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ತಲೆಬಗ್ಗಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿದೆ. ಒಂದು ಆಡಳಿತ ಪಕ್ಷ ಸದನದಲ್ಲಿ ಯಾವುದೇ ಒಂದು ವಿಚಾರಗಳ ಬಗ್ಗೆ ಮಂಡಿಸಬೇಕಾದ್ರೆ ವಿರೋಧ ಪಕ್ಷ ಅದನ್ನ ಖಂಡಿಸುವಂಥದ್ದು, ಅದು ಸಂವಿಧಾನಬದ್ಧ ಹಕ್ಕು. ಅದು ಯಾವುದೇ ವಿಚಾರಗಳ ಬಗ್ಗೆ ಆರೋಪ ಪ್ರತ್ಯಾರೋಪಗಳಿರ್ತವೆ, ಅದು ಕಾನೂನುಬದ್ಧವಾಗಿರಬೇಕು, ಕಾನೂನು ಚೌಕಟ್ಟಲ್ಲಿರಬೇಕು. ಒಂದು ಶಾಸಕಾಂಗದ ಸಭೆಯಲ್ಲಿ ಈ ಒಂದು ನಾಡಿಗೆ ಸಂವಿಧಾನದ ಅಡಿಯಲ್ಲಿ ಶಾಸನವನ್ನ ರಚನೆ ಮಾಡಿ ಆ ಶಾಸನಬದ್ಧವಾದಂಥ ಪದಗಳನ್ನ ಕಾರ್ಯಾಂಗ ರೂಪಕ್ಕೆ ತರಲಿಕ್ಕೆ ಮಾಡಬೇಕಾದಂಥ ವೇದಿಕೆ ಇರೋದೇ ಸದನದಲ್ಲಿ. ಆ ಸದನದಲ್ಲಿ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಹೊರತಲ್ಲಿ ಬೇಡವಾದಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕಾನೂನಿನ ಅವಕಾಶ ಇಲ್ಲ. ಅದನ್ನು ತಡೆಯೋದಕ್ಕಂತಾನೆ ಸಭಾಧ್ಯಕ್ಷರನ್ನು ನೇಮಕ ಮಾಡಿರ್ತಾರೆ. ಸರ್ವಾನುಮತದಿಂದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ದಾಖಲೆಗಳಿದ್ದಾವೆ. ಪ್ರತಿಯೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ನಾವಲ್ಲಿ. ಕೇಳಿ, ನಾನು ನೇರವಾಗಿ ಆರೋಪ ಮಾಡಿ ಇಂತಿಂತ ವ್ಯಕ್ತಿಗಳನ್ನು ದುಡ್ಡು ಸುಳ್ಳು ಮಾಡ್ಕೊಂತ ಹೇಳಿ ಆ ವ್ಯಕ್ತಿಗಳ ಕರೆಸಿ ಮುಂಬರ ಪರಿಚಯ ಮಾಡಿಸಿ ಎಷ್ಟೇ ದುಡ್ಡು ಕೊಟ್ಟವ್ರು ಹೇಳ್ತಾರೆ. ಅವರಲ್ಲಿ ಸೈಟ್ ಅನ್ನ ಮಾರಿ ದುಡ್ಡು ಕೊಟ್ಟರೆ ಶಿವಲಿಂಗೇಗೌಡನಿಗೆ ಇದು ಬಹಳ ಗಂಭೀರವಾದ ವಿಚಾರ. ಉಳ್ಕೋಬೇಕಿನ ಹಾಸನದಲ್ಲಿ ಹೇಳ್ತಾರೆ ಸೈಟ್ ಮಾರಿ ಕೊಟ್ಟವ್ರೆ ಕರ್ಸಿ ಆ ವ್ಯಕ್ತಿನ. ಈಗ ಹೇಳಕ್ಕಿಲ್ಲ, ಲಂಚ ಕೊಟ್ಟರು ಹೇಳಕ್ಕಿಲ್ಲ ಅಲ್ವಾ? ಆಕೆ ಮುಂಪರ ಪರೀಕ್ಷೆಗೆ ಯಾರನ್ನು ಕರ್ಕೊಂಡು ಮುಂಪರ ಪರೀಕ್ಷೆ ಒಡ್ಬಡ್ತಿರಲ್ಲ ಅಂತ ಕರ್ಕೊಂಡು ಮುಂಪರ ಪರೀಕ್ಷೆ ಮಾಡಿಸಿ ಯಾವ ಸೈಟ್ ಮಾರ್ಕ್ ಕೊಟ್ಟಂತ ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೀನಿ, ನಾನೇ ಹೇಳ್ತೇನೆ ಇದನ್ನ. ಹಾಗಾಗಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ನೋವಿಂದ ಕಾಂಗ್ರೆಸ್ ಪಕ್ಷದವರಿಗೆ ಇದು ಒಂದು ಎಚ್ಚರಿಕೆ ಗಂಟೆ. ಇದು ನಿಮ್ಮ ಪಕ್ಷ ಉಳಿಬೇಕು ಅಂತ ಅಂದ್ರೆ ತಕ್ಷಣವೇ ಶಿವಲಿಂಗೇಗೌಡರು ಉಚ್ಚಾಟನೆಯನ್ನು ಮಾಡಿ ಮತ್ತೆ ಸಭಾಧ್ಯಕ್ಷ ಸ್ಥಾನದಿಂದ ಸ್ಪೀಕರ್ ಅವರಿಗೆ ಇಳಿಸಬೇಕು ಅಂತ ಹೇಳಿ ನಾನು ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.